ಸ್ನೇಹಿತರೆ ನಮಸ್ಕಾರ. SRD ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸಾಕಷ್ಟು ಜನ PSTR, GPSTR, HSTR ಆಸ್ಪಿರೆಂಟ್ಸ್ ಫ್ಯಾಮಿಲಿ ಒಂದು ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ವೀಕ್ ಆಗಿರೋದ್ರಿಂದ ಸಾಕಷ್ಟು ಜನ ಗೆಸ್ಟ್ ಟೀಚರ್ ಆಗಿ ಆಲ್ರೆಡಿ ಜಾಯ್ನ್ ಆಗಿದ್ರ, ವರ್ಕ್ ಮಾಡ್ತಾ ಇದ್ದೀರಾ. ಇನ್ನೇನು ರೂಲ್ ಎಲ್ಲದ್ರದ್ದು ಬಂತು, PSTR ಬಂತು, GPSTR ಬಂತು, ಮತ್ತೆ HSTR ಕೂಡ 100% ಇನ್ನೊಂದು 15 ಡೇಸ್ ಒಳಗೆ ಫೈನಲ್ ಆಗಿ ಬರ್ತಾ ಹೋಗುತ್ತೆ. ಈಗ ಅಬ್ಜೆಕ್ಷನ್ ನಲ್ಲಿ ಇದೆ. ಸೊ ಆದಷ್ಟು ಬೇಗ ಅದು ಬರಬಹುದು. ಇವುಗಳ ನಡುವೆ ಅಂದ್ರೆ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಕೂಡ ನಾವು ಸ್ಟಡಿ ಮಾಡಬೇಕಾದ ಅನಿವಾರ್ಯತೆ ಬಂದೈತೆ. ಸಾಕಷ್ಟು ಜನ ಪರ್ಸನಲಿ ಮೆಸೇಜ್ ಮಾಡ್ತಾ ಇದ್ರೆ, ಸರ್ ಟೈಮ್ ಸೆಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಸರ್, ಬಟ್ ನಾವು ಅಚೀವ್ ಮಾಡ್ಲೇಬೇಕು ಸರ್, ಏನಾದ್ರೂ ಮಾಡಿ ಒಂದಿಷ್ಟು ಟೈಮ್ ಟೇಬಲ್ ಕೊಡಿ, ಅದನ್ನ ನಾವು ಫಾಲೋ ಅಪ್ ಮಾಡ್ತೀವಿ ಅಂತಂದು ನೀವು ಮೆಸೇಜ್ ಮಾಡಿದ್ರೆ, ಸೊ ಆ ಒಂದು ರೀಸನ್ಗೆ ನನಗೆ ನನ್ನ ಆಲೋಚನೆಯ ರೀತಿಯಲ್ಲಿ ಒಂದಿಷ್ಟು ಟೈಮ್ನ ಒಂದು 6 ಅವರ್ಸ್ಗೆ ಟೈಮ್ ಸೆಟ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ನಾ ಮಾಡ್ತಾ ಹೋಗ್ತೀನಿ. ಬಟ್ ಅದು ಎಷ್ಟು ಜನಕ್ಕೆ ಯೂಸ್ ಆಗುತ್ತೆ ಅದನ್ನ ನೋಡ್ಕೊಳ್ರಿ. ಅಲ್ಲಿ ಒಂದಷ್ಟು ನೀವು ಬದಲಾವಣೆಗಳನ್ನ ಮಾಡಿಕೊಂಡು ಸಿಲೆಬಸ್ ನ ಕವರ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಒಬ್ಬ ಆಸ್ಪಿರೆಂಟ್ ಪ್ರತಿದಿನ 6ರಿಂದ 8 ಗಂಟೆಗಳ ಕಾಲ ಓದ್ಲಿಕ್ಕೆ ಮೀಸಲಿಡ್ಲೇಬೇಕು. ಅಂದ್ರೆ ಅಷ್ಟು ಸಮಯ ಕನಿಷ್ಠ ಅಂತ ಹೇಳ್ತಾ ಇದ್ದೀನಿ ನಾನು. ಕನಿಷ್ಠ 6ರಿಂದ 8 ತಾಸುಗಳ ಸಮಯ ಈ ಒಂದು ದಿನಗಳಲ್ಲಿ, ಅಂದ್ರೆ ಜಸ್ಟ್ ಹೆಚ್ಚು ಕಡಿಮೆ 100 ಡೇಸ್ ನಮ್ಗೆ ಟೈಮ್ ಸಿಗ್ಬೋದು ಅಂತ ತಿಳ್ಕೊಳ್ರಿ. ಈ 100 ಡೇಸ್ ಅಲ್ಲಿ ಇಷ್ಟು 6ರಿಂದ 8 ತಾಸು ಟೈಮ್ ಮೀಸಲಿಟ್ರೆ ಮಾತ್ರ ನಾವು ಏನೋ ಒಂದು ಕಾಂಪಿಟೇಷನ್ ಅಲ್ಲಿ ಲೀಸ್ಟ್ ಅಲ್ಲಿ ಬರೋ ಸಾಧ್ಯತೆ ಇರುತ್ತೆ. ಫಸ್ಟ್ ಈ ಒಂದು 6 to 8 ಅವರ್ಸ್ ನ ಟೈಮ್ ಸೆಟ್ ಮಾಡ್ಕೊಳ್ಬೇಕಂದ್ರೆ ನಮ್ಮ ಮೈಂಡ್ಗೆ ನಾವು ಗೈಡ್ ಮಾಡ್ಬೇಕಾಗತ್ತೆ. ಯಾವ ರೀತಿ ಗೈಡ್ ಮಾಡ್ಬೇಕು, ಅದು ಸಾಕಷ್ಟು ಸಲ ನಮ್ಮ ಮಾತು ಕೇಳಲ್ಲ. ಸೊ ಆ ಒಂದು ಕಾರಣಕ್ಕೆ ಟಾರ್ಗೆಟ್ ನ ಸೆಟ್ ಮಾಡ್ಕೊಳ್ಬೇಕು. ಅದನ್ನ ನೀವು ಯಾವ ರೀತಿ ಸೆಟ್ ಮಾಡ್ಕೊಳ್ತೀರ ಅಂತಂದ್ರೆ, ಒಂದು ವೈಟ್ ಪೇಜ್ ಅಲ್ಲಿ ಬರ್ದು, ಅಂದ್ರೆ ಒಂದು ವಾರದ ಟಾರ್ಗೆಟ್ ಅನ್ನು ವೈಟ್ ಪೇಜ್ ಅಲ್ಲಿ ಬರ್ದು ನೀವು ಎಲ್ಲಿ ಅಡ್ಡಾಡ್ತೀರಾ ಅಲ್ಲಿ ಒಂದು 2-3 ಕಡೆ ನೀವು ಪೇಸ್ಟ್ ಮಾಡಿದ್ರೆ ಅದು ನಿಮ್ಗೆ ಪದೇ 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 ನೆನ್ಪು ಮಾಡ್ತಾ ಹೋಗುತ್ತೆ. ಸೊ ಆ ಒಂದು ಕಾರಣದಿಂದ ನೀವು ಫಸ್ಟ್ ಟಾರ್ಗೆಟ್ ನ ಸೆಟ್ ಮಾಡ್ಕೊಂಡು ಅದನ್ನ ನೀವ್ ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಲ್ಲಿ ನೀವು ಪೇಸ್ಟ್ ಮಾಡ್ತಾ ಹೋಗಿ. ಆವಾಗ ಓದೋದ್ರ ಕಡೆ ತಾನಾಗೆ ಗಮನ ಬರ್ತಾ ಬರುತ್ತೆ. ಇನ್ನು ಜೀವನ ಶೈಲಿಯಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾವ ರೀತಿ ಬದಲಾವಣೆ ಮಾಡ್ಕೋಬೇಕಂತಂದ್ರೆ, ಇಷ್ಟು ದಿನ ಅನಾವಶ್ಯಕವಾಗಿ ಸಾಕಷ್ಟು ಸಮಯನ ಕಳೆದಿದ್ದೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಮೂವೀಸ್ ನೋಡೋದ್ರಲ್ಲಿ, ಶಾರ್ಟ್ಸ್ ನೋಡೋದ್ರಲ್ಲಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದ್ರಲ್ಲಿ, ಬೇರೆ 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 ಕಡೆ ಅನಾವಶ್ಯಕವಾಗಿ ಸಾಕಷ್ಟು ಸಮಯವನ್ನ ಕಳೆದಿದ್ದೀವಿ. ಸೊ ಆ ಸಮಯಕ್ಕೆ ಕಡಿವಾಣ ಆಗ್ತಾ ಬರ್ಬೇಕು. ಆಗಿದ್ದಾಗ ಮಾತ್ರ ಈ 100 ದಿನಗಳಲ್ಲಿ ನಾವು ಏನಾದ್ರೂ ಒಂದಿಷ್ಟು ಬದಲಾವಣೆ ಮಾಡ್ಕೊಂಡು, ಸಾಧ್ಯ ಅಂದ್ರೆ ಕಷ್ಟಪಟ್ರೆ ಡೆಫಿನೆಟ್ಲಿ ನಾವು ಯಶಸ್ಸಿನ ಒಂದು ಆ ಖುಷಿಯನ್ನ ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಂತಂದ್ರೆ ಬಹಳಷ್ಟು ಕಷ್ಟ ಆಗ್ಬಹುದು. ಸೊ ನೀವು ಈ 100 ದಿನಗಳ ಶ್ರಮ ಏನಾದ್ರು ಪಟ್ರೆ ಮುಂಬರ್ಲಿರುವ ನಿಮ್ಮ ಸಂಪೂರ್ಣ ಜೀವನದ ಶೈಲಿನೇ ಬದಲಾವಣೆ ಆಗ್ತಾ ಬರುತ್ತೆ. ಸೊ ಅದಕ್ಕೆ ನೀವು ಸಿದ್ಧರಾಗ್ಬೇಕಂತಂದ್ರೆ ಫಸ್ಟ್ ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಅದ್ರ ಕಡೆ ನೀವು ಸ್ವಲ್ಪ ಗಮನ ಕೊಡ್ಬೇಕಾಗುತ್ತೆ. ಪರ್ ಡೇ 6 to 8 ಅವರ್ಸ್ ನಾವ್ ಯಾವ ರೀತಿ ತೆಗ್ಬಹುದು. ಈಗ ಜಸ್ಟ್ ನಾನು ನಿಮ್ಮ ಅಂದ್ರೆ ವರ್ಕಿಂಗ್ ಬ್ಯಾಕ್ ಗ್ರೌಂಡ್ ನನ್ಗೆ ಗೊತ್ತಿಲ್ಲ. ಸೊ ಒಬ್ಬ ಗೆಸ್ಟ್ ಟೀಚರ್ ಆಗಿ ಅಥವಾ ನನ್ನ ಟೀಚರ್ ಆಗಿ ನಾನು ಎಲ್ಲಿ ಟೈಮ್ ಕೊಡ್ಬಹುದು ಅಂತ ನಾನು ಅನ್ಕೊಂಡಿದ್ದೀನೋ ಆ ಟೈಮ್ ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ನೀವು ಒಂದಿಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡು ನಿಮ್ ಟೈಮ್ ನ ನೀವು ಸೆಟ್ ಮಾಡ್ಕೊಳ್ಬಹುದು. ಫಸ್ಟ್ ಅರ್ಲಿ ಮಾರ್ನಿಂಗ್ 5 AM ಗೆ ವೇಕಪ್ ಆಗ್ಬೇಕು. ಅಂದ್ರೆ 5 ಗಂಟೆಗೆ ಎದ್ದೊಳ್ಬೇಕು. ಒಂದು 15 ಮಿನಿಟ್ಸ್ ಫ್ರೆಶ್ ಅಪ್ ಆಗ್ಬೇಕು. ಫ್ರೆಶ್ ಅಪ್ ಆದ ನಂತರ 5:15 to 7:15 2 ಅವರ್ಸ್ ಕಂಪಲ್ಸರಿ ಕೊಡ್ಲೇಬೇಕು. ಅದು ವರ್ಕಿಂಗ್ ವುಮೆನ್ಸ್ ಆಗಿರ್ಬೋದು ಅಥವಾ ಹೌಸ್ ವೈಫ್ ಆಗಿರ್ಬೋದು, ಯಾರೇ ಆಗ್ಲಿ ಮ್ಯಾಕ್ಸಿಮಮ್ 5 AM to 7:15 AM ವರೆಗೂ ಟೈಮ್ ನ ಕೊಟ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಅಲ್ಲಿ ನಿಮ್ಗೆ ಸ್ಟಡಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಕೆಲವೊಬ್ರಿಗೆ ಹೆಂಗಂತಂದ್ರೆ, ಸರ್ 9:30ಗೆಲ್ಲ ನಾವು ಶಾಲೆಯಲ್ಲಿ ಇರ್ಬೇಕಂತಂದ್ರೆ ನಾವು ಕೆಲವೊಮ್ಮೆ 8 o'clock ಮನೆ ಬಿಡ್ಬೇಕಾಗತ್ತೆ, ಅಥವಾ ಅಂದ್ರೆ ಜರ್ನಿ ದೂರ ಇದ್ದವರು. ಸೊ ಇವೆಲ್ಲ ಇರುತ್ತೆ. ಬಟ್ ನನ್ಗನ್ಸಿರೋ ಮಟ್ಟಿಗೆ ಮ್ಯಾಕ್ಸಿಮಮ್ ಟೀಚರ್ಸ್ ನಿಮ್ಮ ನಿಯರೆಸ್ಟ್ ಸ್ಕೂಲ್ಗಳನ್ನೇ ಚಾಯ್ಸ್ ಮಾಡ್ಕೊಂಡಿರ್ತೀರಾ. ಅಂದ್ರೆ ನಿಮ್ಗೆ ಕನ್ವಿನಿಯೆಂಟ್ ಆಗೋ ಶಾಲೆಗಳನ್ನೇ ಆಯ್ಕೆ ಮಾಡ್ಕೊಂಡಿರ್ತೀರ. ಸೊ ಹಾಗಾಗಿ ಅಲ್ಲಿ ಏನ್ ಅಷ್ಟು ತೊಂದರೆ ಆಗದೆ ಇರಬಹುದು. ಅವುಗಳ ಮಧ್ಯನೂ ಕೂಡ ನೀವು ಟೈಮ್ ಸೆಟ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ 7:15 ಇಂದ ನೀವು ನಿಮ್ಮ ಮನೆ ಕೆಲಸಗಳನ್ನ ಮಾಡ್ಕೋಬಹುದು. ಎಷ್ಟು 9 ವರೆಗೂ ಮಾಡ್ಕೊಂಡು 9 ಮನೆ ಬಿಟ್ಟಿರಂತಂದ್ರೆ 9:30 ಒಳಗೆ ಶಾಲೆಗೆ ರೀಚ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅಲ್ಲೇನಾದ್ರೂ ವ್ಯತ್ಯಾಸಗಳಿದ್ರೆ ಸ್ವಲ್ಪ ಹಿಂದೆ ಹೋಗ್ಬೋದು. ಅಂದ್ರೆ 4:45ಗೆ ಎದ್ದು ನೀವು ಓದೋದ್ರ ಕಡೆ ಗಮನ ಕೊಟ್ರೆ ಒಳ್ಳೇದಾಗುತ್ತೆ. ನೆಕ್ಸ್ಟ್ ಇಷ್ಟು ಮಾರ್ನಿಂಗ್ 2 ಅವರ್ಸ್. ಅಲ್ಲಿ ಮಾರ್ನಿಂಗ್ ಇನ್ನೂ ಜಾಸ್ತಿ ಟೈಮ್ ಕೊಡೋರು ಯಾರಾದ್ರೂ ಇದ್ರೆ ಕೊಡ್ಬೋದು, ನಿಮ್ಮ ವರ್ಕ್ ಗಳ ಮೇಲೆ ಡಿಪೆಂಡ್. ಬಟ್ ಆಫ್ಟರ್ 7:15 ಎಲ್ರಿಗೂ ಕೂಡ ವರ್ಕ್ ಗಳು ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಆಗಲ್ಲ. ನೆಕ್ಸ್ಟ್ 6 to 7 PM 1 ಅವರ್ ಕೊಡ್ಬೇಕು. ಅಂದ್ರೆ ನೀವು 4:30ಗೆ ಶಾಲೆ ಬಿಟ್ಟ ನಂತರ ಮನೆಗೆ ರೀಚ್ ಆಗೋದ್ರಲ್ಲಿ 5 ಆಗ್ಬಹುದು.
5 ಇಂದ 6 ವರೆಗೂ ನಿಮ್ದು ಏನಾದ್ರು ವರ್ಕ್ ಅಥವಾ ರೆಸ್ಟ್ ಮಾಡೋದಿದ್ರೆ ರೆಸ್ಟ್ ಮಾಡ್ಕೊಳ್ಬೇಕು. ಇನ್ನೂ ಒಂದು ಮುಖ್ಯವಾಗಿ ಹೇಳೋದೇನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಕೂಲ್ ವರ್ಕ್ ನ ಸ್ಕೂಲಲ್ಲೇ ಮುಗಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡಿ ಅದನ್ನ ಮನೆಗೆ ಕ್ಯಾರಿ ಮಾಡ್ಬೇಡಿ. ಅಂದ್ರೆ ಟೆಸ್ಟ್ ಪೇಪರ್ ಕರೆಕ್ಷನ್ ಮಾಡೋದಾಗಿರ್ಬೋದು, ಆ ತರ ಏನಾದ್ರು ಇದ್ರೆ ಸ್ವಲ್ಪ ಅಲ್ಲೇ ಹೆಂಗಾದ್ರೂ ಟೈಮ್ ಸೆಟ್ ಮಾಡ್ಕೊಂಡು ನಿಮ್ಮ ಲೀಸರ್ ಪೀರಿಯಡ್ ಅಲ್ಲಿ ಮುಗಿಸ್ಕೊಂಡ್ರೆ ಬಹಳಷ್ಟು ಒಳ್ಳೇದು. ಇನ್ನು 6 to 7 PM 1 ಅವರ್ ಅಲ್ಲಿ ನೀವು ಟೈಮ್ ತಗೊಳ್ಳೇಬೇಕಾಗುತ್ತೆ. ಇನ್ನು 7 to 9 ವರೆಗೂ ನೀವು ಫುಡ್ ಪ್ರಿಪೇರ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಏನಾದ್ರು ವರ್ಕ್ಸ್ ಇದ್ರೆ ಅವುಗಳನ್ನ ಮುಗಿಸ್ಕೋಬೇಕು. ಊಟನೂ ಕೂಡ 9 ಗಂಟೆ ಒಳಗೆ ಮುಗಿಸಿದ್ರೆ ಬಹಳಷ್ಟು ಒಳ್ಳೇದು. 9 PM to 11 PM 2 ಅವರ್ಸ್ ನೀವು ಮತ್ತೆ ಅಲ್ಲಿ ಸ್ಟಡಿಗೆ ಟೈಮ್ ಕೊಡ್ಬೇಕಾಗತ್ತೆ. ಇಲ್ಲಿ ಟೋಟಲ್ 5 ಅವರ್ಸ್ ಆಯ್ತು. ಸರ್ ನೀವು 6 to 8 ಅವರ್ಸ್ ಅಂದ್ರೆ ಇಲ್ಲಿ 5 ಅವರ್ಸ್ ಮಾತ್ರ ಟೈಮ್ ಸಿಗುತ್ತಲ್ಲ ಅಂತಂದ್ರೆ ಇದು ಸಂಪೂರ್ಣವಾಗಿ ನೀವು ಬುಕ್ ಜೊತೆ ಇರುವಂತ ಸಮಯ. ಅಂದ್ರೆ ಇಲ್ಲಿ ಕ್ಲಾಸ್ ಕೇಳೋದು ಅವೆಲ್ಲ ಮಾಡಂಗಿಲ್ಲ. ಏನಿದ್ರು ಸಂಪೂರ್ಣವಾಗಿ ಬುಕ್ ನ ಓದ್ಬೇಕಷ್ಟೇ. ಬುಕ್ಸ್ ಏನಿದೆ ಬುಕ್ಸ್ ಓದ್ಬಹುದು ಅಥವಾ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸೋದು. ಬುಕ್ ಜೊತೆ ನೀವು 5 ಅವರ್ಸ್ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೇಕು. ಅದಾದ ನಂತರ ಏನಿರ್ತಲ್ಲ ನಿಮ್ಮ ಜರ್ನಿ ಅವರ್ಸ್, ಫಾರ್ ಎಕ್ಸಾಂಪಲ್ ಯಾರಾದ್ರೂ ಟ್ರಾವೆಲ್ ದೂರ ಮಾಡ್ತಾ ಇದ್ರೆ ಶಾಲೆಗೆ ಹೋಗಕ್ಕೆ, ಆ ಟೈಮ್ ಅಲ್ಲಿ ನೀವು ಕ್ಲಾಸ್ ಅನ್ನ ಕೇಳಬಹುದು. ಯಾವ್ದೋ ಒಂದು 30 ಮಿನಿಟ್ಸ್ ಕ್ಲಾಸ್ ಇರ್ಬೋದು ಅಥವಾ 1 ಅವರ್ ಕ್ಲಾಸ್. ಸರ್ ಬರ್ಕೊಳ್ಳೋದು ಬೇಡವಾ, ಜಸ್ಟ್ ಸುಮ್ನೆ ಕೇಳ್ತಾ ಹೋಗಿ ಅಷ್ಟೇ. ಅದು ಬರ್ಕೊಳ್ಳೋದು ಆ ತರ ಏನಿದ್ರೆ ಸಾಟರ್ಡೆ ಮತ್ತು ಸಂಡೇ ಅಥವಾ ಹಾಲಿಡೇಸ್ ನ ನೀವು ಆ ಟೈಮ್ ನ ಸೆಟ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ವರ್ಕ್ ವಿತ್ ಸ್ಟಡಿ ಅಂದ್ರೆ ಆ, ಕೆಲವೊಬ್ರು ಹೌಸ್ ವೈಫ್ ಆಗಿರ್ತೀರ ಅಥವಾ ಬೇರೆ ಬೇರೆ ವರ್ಕ್ ಮಾಡ್ತಾ ಮನೆಯಲ್ಲಿ ಟೈಮ್ ಕೊಡ್ಲೇಬೇಕಾಗುತ್ತಲ್ಲ. ಸೊ ನೀವು ಕೆಲಸ ಮಾಡ್ತಾ ಸ್ವಲ್ಪ ಯಾವ್ದೋ ಸಾಂಗ್ಗಳನ್ನ ಕೇಳ್ತಾ ಕೆಲಸ ಮಾಡೋಕೆ ನಮ್ಮ ಮೈಂಡ್ ಸೆಟ್ ಆಗುತ್ತೆ ಅನ್ನೋದಾದ್ರೆ ಕ್ಲಾಸ್ ಕೇಳ್ತಾ ಯಾಕೆ ನಾವು ಕೆಲಸ ಮಾಡಕ್ಕಾಗಲ್ಲ. ಸೊ ಆ ತರ ನೀವು ಒಂದು ಪ್ಲಾನ್ ಮಾಡ್ಕೊಂಡ್ರೆ ಹೆಚ್ಚು ಕಡಿಮೆ ನೀವು ಕ್ಲಾಸ್ ಕೇಳಲಿಕ್ಕೆ ಅಂದ್ರೆ ಯಾವ್ದೋ ಒಂದು ವರ್ಕ್ ಜೊತೆನೂ ಕ್ಲಾಸ್ ಕೇಳಲಿಕ್ಕೆ 1 ಅಥವಾ 2 ತಾಸುಗಳನ್ನ ಟೈಮ್ ನೀವು ಕೊಡ್ಬೋದು. ಯಾಕೆ ಕೊಡೋಕ್ಕಾಗಲ್ಲ, ಡೆಫಿನೆಟ್ಲಿ ಕೊಡ್ಬೋದು. ನನ್ಗನ್ಸಿರೋ ಮಟ್ಟಿಗೆ ನಾನು ಸ್ಟಡಿ ಮಾಡೋ ಟೈಮ್ ಅಲ್ಲಿ ಆ, ಯಾವ್ದೇ ಜಸ್ಟ್ ಊಟ ಮಾಡ್ಬೇಕಾದ್ರೂ ಕೂಡ ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ ಅಂತಂದು ಆ ಒಂದು ಸಮಯದಲ್ಲಿ ನಾನು ಕ್ಲಾಸ್ ಕೇಳ್ತಾ ಊಟ ಮಾಡ್ತಾ ಇದ್ದೆ. ಸೊ ಅದು ಕೂಡ ನನ್ಗೆ ಹೆಲ್ಪ್ ಆಗ್ತಾ ಬಂತು. ಅದು ನೆನ್ಪು ಎಷ್ಟು ಉಳಿತು ಅನ್ನೋದು ಎರಡನೇ ವಿಷಯ. ಆ ಕ್ಲಾಸ್ ನ ನೀವು ಕೇಳಿ ಬುಕ್ ಓದ್ತಾ ಇರ್ತೀರಲ್ಲ, ಬುಕ್ ಓದ್ಬೇಕಾದ್ರೆ ಅಲ್ಲಿ ನಿಮ್ಗೆ ಸಾಕಷ್ಟು ವಿಷಯಗಳ ನೆನ್ಪು ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ನೀವು ಕ್ಲಾಸ್ ಕೇಳ್ತಾನು ಕೂಡ ವರ್ಕ್ ಮಾಡ್ತಾ ಹೋಗ್ಬೋದು. ಇಷ್ಟು ನೀವು ಪರ್ ಡೇ ಟೈಮ್ ನ ಸೆಟ್ ಮಾಡ್ಕೊಂಡ್ರೆ ನೀವು ಡೆಫಿನೆಟ್ಲಿ ಒಂದ್ ಲೆವೆಲ್ಗೆ ಹೋಗ್ತೀರಾ. ಆ ಟೈಮ್ ಅಲ್ಲಿ ಅಂದ್ರೆ ನೋಟಿಫಿಕೇಶನ್ ಆಗಿ ಇನ್ನೇನು ಎಕ್ಸಾಮ್ ಹತ್ರ ಬರುತ್ತೆ ಅಂತಂದ್ರೆ ಆಮೇಲೆ ನೀವು ಡಿಸೈಡ್ ಮಾಡಿ ಗೆಸ್ಟ್ ಟೀಚರ್ ಆಗಿ ಕಂಟಿನ್ಯೂ ಮಾಡದ ಬಿಡದ. ಯಾಕಂದ್ರೆ ನೀವು ಬಿಟ್ರೆ ಮಧ್ಯದಲ್ಲಿ ಅಲ್ಲಿ ಮಕ್ಕಳ ಜೀವನ ಹಾಳಾಗ್ತಾ ಹೋಗುತ್ತೆ. ಯಾಕಂದ್ರೆ ಆ ಟೈಮ್ ಅಲ್ಲಿ ಯಾವ ಶಾಲೆಗೂ ಕೂಡ ಟೀಚರ್ ಸಿಗಲ್ಲ. So, ಆ ಸಮಯ ನಿಮ್ಗೆ ಬರಬಾರ್ದು ಕ್ರಿಟಿಕಲ್ ಪರಿಸ್ಥಿತಿ ಅಂತಂದ್ರೆ ಈಗ ನೀವು ಓದಿದ್ರೆ ಬಹಳಷ್ಟು ಬೆಟರ್. ಸ್ವಲ್ಪ ಹೋಗ್ತಾ ಹೋಗ್ತಾ ಟೈಮ್ ನ ಇದೇನಿದೆ ಅಲ್ಲ ವರ್ಕ್ ನ ಸ್ವಲ್ಪ ಬೇರೆಯವ್ರಿಗೆ ಶೇರ್ ಮಾಡಿ. ಅಂದ್ರೆ ಮನೆಗೆ ತಾಯಿಯವ್ರ ಹೆಲ್ಪ್ ತಗೊಳ್ರಿ ಅಥವಾ ಮಕ್ಕಳ ಹೆಲ್ಪ್ ತಗೊಂಡು ಏನಾದ್ರೂ ಮಾಡಿ ಅಲ್ಲಿ ನೀವು ಮುಗಿಸ್ಕೊಂಡು ಸ್ವಲ್ಪ ನೀವು ಓದೋದ ಕಡೆ ಗಮನ ಕೊಟ್ರೆ ಸಾಕಷ್ಟು ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನು ಹಾಲಿಡೇಸ್ ಕೂಡ ಸಿಗುತ್ತೆ. ಹಾಲಿಡೇಸ್ ಸಿಕ್ಕಾಗ ನೀವು ಅವತ್ತಿನ ದಿನ 12 ಅವರ್ಸ್ ಕೂಡ ಟೈಮ್ ಕೊಡ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕಾರಣದಿಂದ ನೀವು ಪರ್ ಡೇ ಇಷ್ಟು ಟೈಮ್ ನ ತಗೊಂಡ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ನೆಕ್ಸ್ಟ್ ನಮ್ಮ ಒಂದು GPST HSTR ಮತ್ತು PSTR ಗೋಸ್ಕರ ಇವತ್ತು 2ನೇ ವಾರದ ಟಾರ್ಗೆಟ್ ಅನ್ನ ಕೊಡ್ತಾ ಹೋಗ್ತೀನಿ. ಈ ಒಂದು ಟಾರ್ಗೆಟ್ ಅಲ್ಲಿ GK ಮತ್ತು ಇಂಗ್ಲಿಷ್ ಕೂಡ ಕವರ್ ಮಾಡ್ಕೊಡೋ ಪ್ರಯತ್ನವನ್ನ ಮಾಡಿದ್ದೀನಿ. ಬಟ್ ಈ ಒಂದು ಟಾರ್ಗೆಟ್ ಬಂದ್ಬಿಟ್ಟು ಮೆಂಬರ್ಶಿಪ್ ತಗೊಂಡವ್ರಿಗೆ ಮಾತ್ರ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಯಾರಿಗಾದ್ರೂ ಅವಶ್ಯಕತೆ ಇತ್ತಂದ್ರೆ ಮೆಂಬರ್ಶಿಪ್ ತಗೊಳ್ಬಹುದು. ಆ ಮೆಂಬರ್ಶಿಪ್ ತಗೊಂಡ ನಂತರ ಅಂದ್ರೆ GK ಕೋರ್ಸ್ ನ ಸಪರೇಟ್ ಆಗಿ ಪ್ಲಾನ್ ಮಾಡ್ತಾ ಇದೀವಿ. ಅಂದ್ರೆ 25 ಟಾಪಿಕ್ಸ್ ಏನಿದ್ವಲ್ಲ 25 ಟಾಪಿಕ್ಸ್ ಗೋಸ್ಕರ ನೀವು ಫಸ್ಟ್ ಈ ಟಾರ್ಗೆಟ್ ಅಲ್ಲಿ ಅಂದ್ರೆ ಒಂದು 40 ಡೇಸ್ ಟಾರ್ಗೆಟ್ ಅಲ್ಲಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ GK ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಆಫ್ಟರ್ ನಾವು ಪ್ರತಿಯೊಂದು ಚಾಪ್ಟರ್ ಗೆ ಸಪರೇಟ್ ಆಗಿ ವಿಡಿಯೋ ಕೊಡೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿ ನೀವು ಟೈಮ್ ಮತ್ತು ಟಾರ್ಗೆಟ್ ನ ಸೆಟ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್ ಜೈ ಕರ್ನಾಟಕ.